ಈ ಕತೆ ವಿಕ್ರಮ್ ರಾಜ ಮತ್ತು ಅವನ ನ್ಯಾಯಕ್ಕೆ ಸಂಬಂಧಿಸಿದ್ದು. ವಿಕ್ರಮ್ನ ರಾಜ್ಯ ದರ್ಬಾರದಲ್ಲಿ ಎಲ್ರೂ ಸುಖವಾಗಿದ್ರು. ಇಲ್ಲಿ ಕಳ್ತನ ವಂಚನೆ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ತಿತ್ತು. ಒಂದು ದಿನ ರಾಜನ ದರ್ಬಾರಕ್ಕೆ ಒಬ್ಬ ಕಳ್ಳನನ್ನು ಕರ್ಕೊಂಡ್ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಏನಾಯ್ತು ಸಿಪಾಯಿ? ಇವನೊಬ್ಬ ಕಳ್ಳ ಮಹಾರಾಜರೇ. ಕಳ್ಳತನ ಮಾಡ್ತಿರುವಾಗ್ಲೇ ನಾವು ಹಿಡಿದಿದ್ದೇವೆ. ನಿನ್ನ ಹೆಸರೇನು? ನನ್ನ ಹೆಸರು ರಾಮ್ಲಾಲ್ ಮಹಾರಾಜರೇ. ನಿನ್ಗೇನು ತಿಳಿದಿಲ್ವಾ ಕಳ್ಳತನದ ಶಿಕ್ಷೆ ಮೃತ್ಯು ಎಂದು? ತಿಳಿದಿದೆ ಮಹಾರಾಜರೇ, ಆದ್ರೆ ಕಳ್ಳತನ ಮಾಡೋದು ನನ್ನ ಅಸಹಾಯಕತೆ. ಅಂಥದ್ದೇನು ಅಸಹಾಯಕತೆ? ಸರಿಯಾಗಿ ತಿಳಿಸು. ಕ್ಷಮಿಸಿ ಮಹಾರಾಜರೇ, ಇಂಥ ಸ್ಥಿತಿಯಲ್ಲಿ ನಾನು ಕಳ್ಳತನ ಮಾಡುವಾಗ ಸಿಕ್ಕಿಕೊಂಡ್ರೆ ಮೃತ್ಯುವಿನ ಶಿಕ್ಷೆ ಕೇವಲ ನನಗೆ ಸಿಗುತ್ತೆ. ಒಂದು ವೇಳೆ ನಾನು ಕಳ್ಳತನ ಮಾಡದೇ ಇದ್ರೆ ಹಸಿವಿನಿಂದ ನನ್ನ ಸಂಪೂರ್ಣ ಕುಟುಂಬ ಸಾಯ್ತಾರೆ. ಏನರ್ಥ? ಮಹಾರಾಜರೇ, ನಾನು ನಿರುದ್ಯೋಗಿ. ಕುಟುಂಬದ ಜವಾಬ್ದಾರಿಯನ್ನು ಪೂರೈಸಲು ಮೊದಲನೇ ಬಾರಿ ಕಳ್ಳತನಕ್ಕೆ ಹೊರಟಿದ್ದೆ. ದುರದೃಷ್ಟವಶಾತ್ ಸಿಕ್ಕಿಕೊಂಡೆ. ಹಾಗಾದ್ರೆ ಇದು ನಿನ್ನ ಮೊದಲನೇ ಅಪರಾಧ ಅಲ್ವಾ? ಹೌದು ಮಹಾರಾಜರೇ. ಅಂದ್ರೆ ನಿರುದ್ಯೋಗದ ಕಾರಣ ನೀನು ಕಳ್ಳನಾಗಿದ್ದಿ? ಹೌದು ಮಹಾರಾಜರೇ. ನಿನ್ಗೆ ಕೆಲಸ ಮಾಡೋಕೆ ಇಷ್ಟವಿಲ್ವಾ? ಇಲ್ಲ ಮಹಾರಾಜರೇ, ನನ್ಗೆ ಯಾರು ಕೆಲಸನೇ ಕೊಡ್ತಿಲ್ಲ. ಅದ್ಯಾಕೆ? ಭಗವಂತನ ಕೃಪೆಯಿಂದ ನನ್ನೊಳಗೆ ಒಂದು ವಿಶೇಷ ಗುಣವಿದೆ. ಆದ್ರೆ ನನ್ನ ಇದೇ ಗುಣ ನನ್ಗೆ ಅಭಿಶಾಪವಾಗಿದೆ. ಹಾಗಾಗಿ ನನಗೆ ಯಾರು ಕೆಲಸ ಕೊಡೋದಿಲ್ಲ. ಆ ವಿಶೇಷ ಗುಣವೇನು? ನಮ್ಗೆ ತಿಳಿಸು. ಮಹಾರಾಜರೇ, ಪ್ರತಿ ಹುಣ್ಣಿಮೆಯ ರಾತ್ರಿ ನನಗೆ ಯಾರಾದ್ರೊಬ್ಬರ ಬಗ್ಗೆ ಕನಸು ಬೀಳುತ್ತೆ. ಮತ್ತೆ ಸೂಕ್ತ ಸಮಯದಲ್ಲಿ ಆ ಕನಸು ದಿಟವಾಗುತ್ತೆ. ನನ್ಗೆ ನಿನ್ ಮಾತಿನ ಅರ್ಥ ತಿಳಿತಿಲ್ಲ, ವಿಸ್ತಾರವಾಗಿ ಹೇಳು. ನನ್ಗೆ ಒಳ್ಳೇದು ಹಾಗೂ ಕೆಟ್ಟದು ಎರಡೂ ಬಗೆ ಕನಸು ಬೀಳುತ್ತೆ. ಯಾವ ವ್ಯಕ್ತಿಯ ಬಗ್ಗೆ ನನ್ಗೆ ಕೆಟ್ಟ ಕನಸು ಬೀಳುತ್ತೆ, ನಾನು ಅವನಿಗೆ ಜಾಗೃತಿಯಲ್ಲಿರೋ ಕನಸಿನ ಬಗ್ಗೆ ತಿಳಿಸ್ತೇನೆ. ಮತ್ತೆ ಆ ಕನಸು ನಿಜವಾದಾಗ ಆ ಜನರು ನನ್ನನ್ನು ಅಪಶಕುನವೆಂದು ತಿಳಿದು ಕೆಲಸ ಕೊಡೋದಿಲ್ಲ. ಪ್ರಜೆಗೆ ಉದ್ಯೋಗ ನೀಡೋದು ರಾಜನ ಕರ್ತವ್ಯವಾಗಿದೆ. ನಾನ್ ನಿನ್ಗೆ ಉದ್ಯೋಗ ನೀಡ್ತೀನಿ. ಒಂದ್ ವೇಳೆ ನೀನು ಅಪರಾಧ ಮಾಡಿದ್ರೆ ಶಿಕ್ಷೆ ಖಂಡಿತ ಸಿಗುತ್ತೆ. ಸರಿ ಮಹಾರಾಜರೇ. ಆದ್ರೆ ಶಿಕ್ಷೆ ಮುಗಿದ್ಮೇಲೆ ನೀನು ನನ್ನ ದರ್ಬಾರಿಗೆ ಬಾ. ನಾನ್ ನಿನ್ಗೆ ಖಂಡಿತ ಉದ್ಯೋಗ ನೀಡ್ತೇನೆ. ನಿಮ್ಮ ಆಜ್ಞೆ ನನ್ಗೆ ವೇದ ವಾಕ್ಯ ಮಹಾರಾಜರೇ. ಆದ್ರೆ ಹೋಗೋಕ್ ಮೊದ್ಲು ನಾನ್ ನಿಮ್ ಬಗ್ಗೆ ತಿಳಿದ ಕನಸಿನ ಬಗ್ಗೆ ಹೇಳ್ಬೋದಾ? ಏನು, ನೀನು ನನ್ ಬಗ್ಗೆ ಕನಸು ಕಂಡಿದೀಯಾ? ಹೌದು ಮಹಾರಾಜರೇ. ಹೇಳು, ನಮ್ ಬಗ್ಗೆ ನೀನು ಏನ್ ಕನಸು ಕಂಡಿದ್ದಿ? ಅಶುಭವಾದ ಕನಸು ಮಹಾರಾಜರೇ. ಒಂದ್ ವೇಳೆ ಪ್ರಾಣ ಭಿಕ್ಷೆ ನೀಡುವಿರಾದ್ರೆ ಹೇಳ್ತೇನೆ. ಹೇಳು ಮಹಾರಾಜರೇ. ನೆರೆಯ ದೇಶದ ರಾಜ ಸೌಮಿತ್ರ ನಿಮ್ ರಾಜ್ಯದ ಮೇಲೆ ಬಹುಬೇಗ ದಾಳಿ ಮಾಡುವವನಿದ್ದಾನೆ. ಏನ್ ಬೊಗಳ್ತಿದ್ದೀಯಾ? ಈ ನಿನ್ನ ಕನಸು ಸುಳ್ಳು ಕಥೆ. ಯಾಕೆಂದ್ರೆ ರಾಜ ಸೌಮಿತ್ರ ನಮ್ ಪರಮಿತ್ರು. ಅವ್ರು ನಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ನನ್ ಕನಸು ಯಾವಾಗ್ಲೂ ಸತ್ಯವಾಗುತ್ತೆ ಮಹಾರಾಜರೇ. ಒಂದು ವೇಳೆ ನಿನ್ನ ಈ ಕನಸು ಸತ್ಯವಾಗದಿದ್ರೆ ನಾವು ನಿನ್ನ ರುಂಡ ಬೇರ್ಪಡಿಸ್ತೇವೆ. ನನ್ಗೆ ಒಪ್ಪಿಗೆ ಇದೆ ಮಹಾರಾಜರೇ. ಆಗ ಒಬ್ಬ ಸಿಪಾಯಿ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ. ತೊಂದರೆಯಾಗಿದೆ ಮಹಾರಾಜರೇ. ಈಗಷ್ಟೇ ಗೂಢಚಾರರು ಸೂಚನೆ ತಂದಿದ್ದಾರೆ. ರಾಜ ಸೌಮಿತ್ರ ನಮ್ಮ ಮೇಲೆ ದಾಳಿ ಮಾಡುವವನಿದ್ದಾನೆ. ಏನ್ ಹೇಳ್ತಾ ಇದ್ದೀಯ ಸಿಪಾಯಿ? ನಾನು ಹೇಳಿದ್ದೇನಲ್ಲ ಮಹಾರಾಜರೇ, ನನ್ನ ಕನಸು ಎಂದು ಸುಳ್ಳಾಗೋದಿಲ್ಲ. ಸಿಪಾಯಿ, ಹೋಗಿ ಯುದ್ಧದ ಏರ್ಪಾಡು ಮಾಡಿ. ನಂತರ ವಿಕ್ರಮ್ ರಾಜ ರಾಮ್ಲಾಲ್ ಅವರಿಗೆ ಹೇಳ್ತಾರೆ, ರಾಮ್ಲಾಲ್, ನೀನು ಕಳ್ಳತನ ಮಾಡಿ ನಮ್ಮ ರಾಜ್ಯದ ಕಾನೂನು ಉಲ್ಲಂಘಿಸಿದ್ದಿ. ಆದ್ರೆ ಈಗ ನೀನು ರಾಜ ಸೌಮಿತ್ರನ ದಾಳಿಯ ಸುದ್ದಿ ನಮ್ಗೆ ತಿಳಿಸಿ ನಮ್ಗೆ ಸಹಾಯ ಮಾಡಿದ್ದೀಯ. ನಿನ್ನಿಂದ ಅತಿ ಪ್ರಸನ್ನರಾಗಿದ್ದೇವೆ. ನಿನ್ ಶಿಕ್ಷೆಯನ್ನು ತೆರವುಗೊಳಿಸ್ತೇವೆ. ಧನ್ಯವಾದ ಮಹಾರಾಜರೇ. ಮತ್ತೊಮ್ಮೆ ನೀನೆಂದು ಕಳ್ಳತನ ಮಾಡಬಾರ್ದೆಂದು ನಿನ್ಗೆ ಉದ್ಯೋಗ ಸಹ ನೀಡ್ತೇವೆ. ನಿನ್ನನ್ನು ನನ್ನ ರಾಜ್ಯದ ಮುಖ್ಯ ದರ್ಬಾರನೆಂದು ನೇಮಕ ಮಾಡ್ತೇನೆ. ಧನ್ಯವಾದ ಮಹಾರಾಜರೇ. ನಂತರದ ದಿನವೇ ರಾಮ್ಲಾಲ್ ಮುಖ್ಯ ದ್ವಾರದಲ್ಲಿ ದ್ವಾರಪಾಲಕನಾಗಿ ನಿಲ್ತಾರೆ. ಆದ್ರೆ ಅವರಿಗೆ ರಾತ್ರಿ ಹೊತ್ತು ಮಾತ್ರ ನಿದ್ರೆ ಮಾಡದೆ ಇರೋಕೆ ಆಗ್ತಿರ್ಲಿಲ್ಲ. ಅವಕಾಶ ಸಿಕ್ಕಿದ ಕೂಡ್ಲೆ ಮಲ್ಕೋಬಿಡ್ತಿದ್ರು. ಒಂದಿನ ಪೂರ್ಣಿಮೆಯ ದಿನ ಬಾಗಿಲು ಕಾಯ್ತಿದ್ದಾಗ ಅವರಿಗೆ ನಿದ್ದೆ ತುಂಬಾ ಬರ್ತಾ ಇತ್ತು. ನಡುರಾತ್ರಿಯಾಗಿದೆ. ಎಲ್ಲಾ ನಗರವಾಸಿಗಳು ಮಲಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಮಲಕೊಂಡ್ರೆ ಯಾರಿಗೂ ತಿಳಿಯಲಿಕ್ಕಿಲ್ಲ. ಸರಿ ರಾಮ್ಲಾಲ್, ಸ್ವಲ್ಪ ಹೊತ್ತು ಮಲಗು. ಹೀಗೆ ಹೇಳಿ ರಾಮ್ಲಾಲ್ ಮಲ್ಕೋಬಿಡ್ತಾರೆ. ಸ್ವಲ್ಪ ಸಮಯದಲ್ಲೇ ರಾಮ್ಲಾಲ್ಗೆ ಕನಸು ಬೀಳುತ್ತೆ. ಕನಸಿನಲ್ಲಿ ವಿಕ್ರಮ್ ರಾಜನ ಮುಖ್ಯ ಸೇನಾಧಿಪತಿ ರಾತ್ರಿಯಲ್ಲಿ ಹೀಗೆ ಸೌಮಿತ್ರನ ಗುಪ್ತಚಾರರೊಂದಿಗೆ ಮಾತಾಡೋಕೆ ಹೊರಡ್ತಾನೆ. ಹೇಳು ಗೂಢಚಾರ, ಏನು ಸಮಾಚಾರ ತಂದಿದ್ದಿ? ರಾಜ ಸೌಮಿತ್ರ ನಿಮ್ಗೆ ಸಮಾಚಾರ ಕಳಿಸಿದ್ದಾರೆ. 2-3 ದಿನದ ನಂತರ ಅವರು ಈ ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ನೀವು ನಿಮ್ಮ ಜನರೊಂದಿಗೆ ಸೇರಿಕೊಂಡು ರಾಜ ವಿಕ್ರಮ್ನನ್ನು ಬಂಧಿಸಿ. ಆಮೇಲೆ ಅವರು ನಿನ್ನನ್ನು ಈ ರಾಜ್ಯದ ರಾಜ ಮಾಡ್ತಾರೆ. ರಾಜ ಸೌಮಿತ್ರನಿಗೆ ನನ್ನ ಧನ್ಯವಾದ ತಿಳಿಸು. ಮತ್ತೆ ಸ್ವಲ್ಪ ವೇಳೆಯಲ್ಲಿ ಸೂರ್ಯೋದಯವಾಗುತ್ತೆ.
ನೀನ್ ಇಲ್ಲಿಂದ ಈಗ ಹೋದ್ರೆ ಅಪಾಯವಿದೆ. ಹಾಗಾಗಿ ನೀನಿಂದು ಹಳೆ ಮಹಲ್ನಲ್ಲಿ ವಿಶ್ರಮಿಸು. ನಾಳೆ ಸೂರ್ಯಾಸ್ತ ಆದ ಕೂಡಲೇ ಇಲ್ಲಿಂದ ಹೊರಡು. ಗುಪ್ತಚಾರರು ಸಂದೇಶವನ್ನು ನೀಡಿ ಹೊರಡ್ತಾರೆ. ಆಗ ರಾಮ್ಲಾಲ್ಗೆ ಎಚ್ಚರವಾಗುತ್ತೆ. ಹೇ ದೇವ್ರಿ, ರಾಜ್ಯದ ಸೇನಾಪತಿಯ ದ್ರೋಹಿ ಆಗಿದ್ದಾನೆ. ಈ ವಿಷಯ ನಾನು ರಾಜನಿಗೆ ಶೀಘ್ರದಲ್ಲಿ ತಿಳಿಸಬೇಕು, ಇಲ್ಲಾಂದ್ರೆ ಅನರ್ಥವಾಗ್ಬೋದು. ಮರುದಿನ ವಿಕ್ರಮರಾಜ ತನ್ನ ದರ್ಬಾರಿನಲ್ಲಿ ಸೇನಾಧಿಪತಿಯವರೊಂದಿಗೆ ದರ್ಬಾರ ಮಾಡ್ತಿದ್ದಾಗ ಅಲ್ಲಿಗೊಬ್ಬ ಸಿಪಾಯಿ ಬರ್ತಾನೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ರಾಮ್ಲಾಲ್ ನಿಮ್ಮನ್ನು ಭೇಟಿಯಾಗ ಬಯಸ್ತಾನೆ. ಅವನನ್ನು ಕಳುಹಿಸು. ಅಲ್ಲಿಗೆ ರಾಮ್ಲಾಲ್ ಬಂದ್ಬಿಡ್ತಾನೆ. ಮಹಾರಾಜರಿಗೆ ಜಯವಾಗಲಿ. ಹೇಳು ರಾಮ್ಲಾಲ್, ಏನ್ ಹೇಳ್ಬೇಕೆಂದಿದ್ದಿ? ಮಹಾರಾಜರೇ, ಗಂಭೀರ ವಿಷಯವಾಗಿದೆ. ಎಲ್ಲರ ಎದುರು ತಿಳಿಸೋದು ಉಚಿತವಲ್ಲ. ಇದರಲ್ಲಿ ನನ್ನ ಪ್ರಾಣಕ್ಕೆ ಧಕ್ಕೆ ಇದೆ. ನಾವಿಲ್ಲಿರುವಾಗ ನೀನೇನು ಹೆದರೋ ಅಗತ್ಯವಿಲ್ಲ. ಎಲ್ಲರ ಎದುರು ಹೇಳು, ನೀನೇನು ಹೇಳ್ಬಯಸ್ತಿ? ಆಗ ರಾಮ್ಲಾಲ್ ಸೇನಾಧಿಪತಿಗೆ ಸಂಕೇತ ನೀಡುತ್ತಾ ಹೇಳ್ತಾನೆ, ಮಹಾರಾಜರೇ, ಸೇನಾಧಿಪತಿ ಕರಣ್ ಸಿಂಗ್ ದ್ರೋಹಿಯಾಗಿದ್ದಾನೆ. ಅವನು ನೆರೆ ರಾಜ ಸೌಮಿತ್ರರೊಂದಿಗೆ ಸೇರಿ ನಿಮ್ಮ ಮೇಲೆ ದಾಳಿ ಮಾಡೋ ಯೋಜನೆ ಮಾಡ್ತಿದ್ದಾರೆ. ನಿಮ್ಮನ್ನು ಬಂಧಿಸಿ ಸೇನಾಧಿಪತಿ ಸ್ವತಃ ಇಲ್ಲೇ ರಾಜನಾಗ ಬಯಸ್ತಾನೆ. ಇದೆಲ್ಲ ನಿನ್ಗೆ ಹೇಗೆ ತಿಳಿಯಿತು? ಮಹಾರಾಜರೇ, ನಿನ್ನೆ ಹುಣ್ಣಿಮೆಯ ರಾತ್ರಿ ನಾನೊಂದು ಕನಸು ಕಂಡಿದ್ದೆ. ಅದ್ರಲ್ಲಿ ಸೇನಾಧಿಪತಿ ಗೂಢಾಚಾರರೊಂದಿಗೆ ಈ ವಿಷಯ ಮಾತನಾಡ್ತಿದ್ರು. ಏನ್ ಬಕ್ವಾಸ್ ಮಾಡ್ತಿದ್ದಿ ಮೂರ್ಖ? ನಿನ್ಗೆ ತಿಳಿದಿದೆಯಾ ಯಾರ ಮೇಲೆ ಅಪವಾದ ಹೊರಿಸ್ತಿ ಎಂದು? ರಾಮ್ಲಾಲ್, ಸೇನಾಧಿಪತಿ ಕರಣ್ ಸಿಂಗ್ ನಮ್ಮ ಪ್ರಾಮಾಣಿಕ. ಇವ್ ನನ್ನ ದ್ರೋಹಿ ಎಂದು ಸಾಬೀತುಪಡಿಸಲು ನಿನ್ನಲ್ಲೇನಾದ್ರೂ ಸಾಕ್ಷಿ ಇದೆಯಾ? ಹೌದು ಮಹಾರಾಜರೇ, ರಾಜ ಸೌಮಿತ್ರನ ಗೂಢಾಚಾರ ಈಗ ಹಳೆ ಮೆಹಲ್ನಲ್ಲಿ ಅಡಗಿಕೊಂಡಿದ್ದಾನೆ. ಅವನ ಬಂಧನವೇ ಸೇನಾಧಿಪತಿ ದ್ರೋಹಿಯಾಗೋ ದೊಡ್ಡ ಸಾಕ್ಷಿ. ಸಿಪಾಯಿಗಳೇ, ಈಗಲೇ ಹಳೆ ಮೆಹಲ್ನ ತಪಾಸಣೆ ಮಾಡಿ. ಒಂದು ವೇಳೆ ಅಲ್ಲಿ ಸೌಮಿತ್ರನ ಗೂಢಾಚಾರನಿದ್ರೆ ಅವನನ್ನ ಕೂಡಲೇ ಬಂಧನಗೊಳಿಸಿ. ಅಷ್ಟರವರೆಗೆ ಸೇನಾಧಿಪತಿ ಕರಣ್ ಸಿಂಗ್ನನ್ನು ಬಂಧನದಲ್ಲಿಡಿ. ರಾಜ ವಿಕ್ರಮಾದಿತ್ಯನ ಅಪ್ಪಣೆ ಸಿಕ್ಕಿದ ಕೂಡಲೇ ಸೈನಿಕರು ಸೇನಾಪತಿಯನ್ನು ಬಂಧಿಸುತ್ತಾರೆ. ಇಲ್ಲಿ ಸಿಪಾಯಿಗಳೊಂದಿಗೆ ರಾಜ ವಿಕ್ರಮಾದಿತ್ಯ ರಾಮ್ಲಾಲ್ ಅನ್ನು ಕರ್ಕೊಂಡು ಪುರಾತನ ಅರಮನೆಗೆ ಬರ್ತಾರೆ. ಅಲ್ಲಿ ಗುಪ್ತಚರರನ್ನು ಬಂಧಿಸುತ್ತಾರೆ. ವಾ ರಾಮ್ಲಾಲ್, ನಿನ್ನ ಕನಸಿನ ಕಾರಣದಿಂದ ನನ್ನ ಮೇಲೆ ಬರೋ ಕಷ್ಟ ದೂರವಾಯಿತು. ಹಾಗೆ ರಾಜ್ಯದ ದ್ರೋಹಿಯು ಬಂಧಿಯಾದ. ನಾನ್ ನಿನ್ನಿಂದ ತುಂಬಾ ಪ್ರಸನ್ನನಾಗಿದ್ದೀನಿ. ಧನ್ಯವಾದ ಮಹಾರಾಜರೇ. ಆದ್ರೆ ಒಂದು ವಿಷಯದಲ್ಲಿ ನಾನು ನಿನ್ನಲ್ಲಿ ಕೋಪಗೊಂಡಿದ್ದೇನೆ. ನನ್ಗೆ ಅರ್ಥ ಆಗಿಲ್ಲ ಮಹಾರಾಜರೇ. ನೀನು ದರ್ಬಾನ ಇಡೀ ರಾತ್ರಿ ಜಾಗರಣೆ ಮಾಡಿ ಮೆಹಲ್ನ ಸುರಕ್ಷತೆ ನೋಡೋದು ನಿನ್ ಜವಾಬ್ದಾರಿ. ಅಂಥದ್ರಲ್ಲಿ ನೀನೊಂದು ವೇಳೆ ಮಲಗಿಬಿಟ್ರೆ, ಅದೇ ವೇಳೆ ರಾತ್ರಿ ಯಾರಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ? ನಾನು ಕ್ಷಮೆ ಕೇಳ್ತಿದ್ದೀನಿ ಮಹಾರಾಜರೇ. ನಿನ್ನನ್ನು ಕ್ಷಮಿಸಲಾಗುತ್ತೆ. ಯಾಕೆಂದ್ರೆ ನೀನು ಮಲಗದಿದ್ದಿದ್ರೆ ನಿನ್ಗೆ ಕನಸು ಬೀಳ್ತಿರ್ಲಿಲ್ಲ. ಮತ್ತೆ ನಿನ್ಗೆ ಕನಸು ಬೀಳದಿದ್ದಿದ್ರೆ ನೀನು ನನ್ಗೆ ಎಚ್ಚರಿಕೆ ಹೇಗೆ ನೀಡ್ತಿ? ಆದ್ರೆ ಇನ್ಮುಂದೆ ಗಮನವಿರ್ಲಿ, ಕಾವಲು ಕಾಯುವಾಗ ಎಂದು ಮಲಗಬೇಡ. ಸರಿ ಮಹಾರಾಜರೇ. ಈ ಘಟನೆಯಾದ 1 ತಿಂಗಳ ನಂತರ ಮತ್ತೆ ಪೂರ್ಣಿಮೆಯ ರಾತ್ರಿ ಬರುತ್ತೆ. ಆಗಲೂ ರಾಮ್ಲಾಲ್ ಹೀಗೆ ಬಾಗಿಲು ಕಾಯ್ತಾ ಇರ್ತಾರೆ. ಹೀಗೆ ಕಾಯುತ್ತಾ ಕಾಯುತ್ತಾ ಅರ್ಧರಾತ್ರಿ ಆಗುತ್ತೆ. ಆಗ ರಾಮ್ಲಾಲ್ ಯೋಚಿಸ್ತಾರೆ, ಕಾವಲು ಕಾಯ್ತಾ ಸೋತ್ ಹೋದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ. ರಾಮ್ಲಾಲ್ ಹೀಗೆ ಕೂತ್ಕೊಂಡಿರ್ತಾನೆ. ಆದ್ರೆ ಪೂರ್ಣಿಮೆಯ ರಾತ್ರಿ ಎಂದು ರಾಮ್ಲಾಲ್ಗೆ ಕನಸು ಬಂದೇ ಬರುತ್ತೆ. ಹಾಗಾಗಿ ಕೂತ್ಕೊಂಡೇ ಗೊರಕೆ ಹೊಡಿತಿರ್ತಾನೆ. ರಾಮ್ಲಾಲ್ ಹೀಗೆ ಕಣ್ಮುಚ್ಚಿದ ತಕ್ಷಣ ಅವನಿಗೆ ಕನಸು ಬಂದ್ಬಿಡುತ್ತೆ. ವಿಕ್ರಮರಾಜರು ಶಿಕಾರಿಗೆ ಹೋಗಿರ್ತಾರೆ. ಅಲ್ಲಿ ಕಾಡು ಮನುಷ್ಯರು ಅವರನ್ನ ಬಂಧಿಸ್ಬಿಡ್ತಾರೆ. ನೋಡಿ, ನೀವು ಯಾರನ್ನು ಬಂಧಿಸಿದ್ದೀರೆಂದು ನಿಮ್ಗೆ ತಿಳಿದಿಲ್ಲ. ನನ್ನನ್ನು ಬಿಟ್ಟು ಬಿಡಿ, ಆಗ ನಾನು ನಿಮ್ಮನ್ನು ಕ್ಷಮಿಸಬಹುದು. ಆಗ ಅಲ್ಲಿಗೊಬ್ಬ ಸರ್ದಾರ ಬರ್ತಾನೆ. ಇಲ್ಲಿ ಕ್ಷಮೆ ನೀಡೋ ಅಧಿಕಾರ ಕೇವಲ ನನಗಿದೆ. ನನ್ನ ಬಲಿ ಕೊಡೋ ಏರ್ಪಾಡು ಮಾಡಿ. ವಿಕ್ರಮರಾಜನನ್ನು ಬಲಿ ಪಡೆಯೋದಕ್ಕೆ ತಯಾರಿ ಮಾಡಿ ಹೀಗೆ ಕತ್ತಿಯನ್ನು ಮುಂದೆ ತಂದಾಗ ಸರ್ದಾರನ ಕಣ್ಣು ರಾಜನ ಕೈ ಬೆರಳಿನ ಕಡೆಗೆ ಹೋಗುತ್ತೆ. ಅದು ರಕ್ತದಿಂದ ತುಂಬಿರುತ್ತೆ. ನಿಲ್ಲಿ, ಇವನಿಗೆ ಗಾಯವಾಗಿದೆ ನೋಡಿ. ಇವನ ಬೆರಳಲ್ಲಿ ಗಾಯವಾಗಿದೆ. ಗಾಯಗೊಂಡ ವ್ಯಕ್ತಿಯನ್ನ ಬಲಿ ನೀಡಲಾಗೋದಿಲ್ಲ. ಇವನನ್ನ ಬಿಟ್ಟುಬಿಡಿ. ಮುಂದಿನ ದಿನ ರಾಜ ಶಿಕಾರಿಗೆ ಹೊರಡ್ತಿದ್ದಾರೆ. ಅವರು ಕುದುರೆ ಮೇಲೆ ಸವಾರಿ ಮಾಡುವವರಿದ್ದಾಗ ಅಲ್ಲಿಗೆ ರಾಮ್ಲಾಲ್ ಬಂದ್ಬಿಡ್ತಾನೆ. ನಿಲ್ಲಿ ಮಹಾರಾಜರೇ, ನೀವು ಬೇಟೆಗೆ ಹೋಗ್ಬೇಡಿ. ಯಾಕೆ? ನಿನ್ಗೆ ಹೇಗೆ ತಿಳಿತು ನಾನು ಬೇಟೆಗೆ ಹೋಗೋ ವಿಷಯ? ನನ್ಗೆಲ್ಲ ತಿಳಿದಿದೆ ಮಹಾರಾಜರೇ. ನಿನ್ನೆ ಹುಣ್ಣಿಮೆಯ ರಾತ್ರಿ ಆಗಿತ್ತು. ನಾನ್ ಕನಸಲ್ಲಿ ಕಂಡಿದ್ದೆ. ಹೇಳು, ನೀನು ಕನಸಲ್ಲಿ ಏನು ಕಂಡಿದ್ದಿ? ಕ್ಷಮಿಸ್ಬೇಕು ಮಹಾರಾಜರೇ. ನೀವು ಎಚ್ಚರಿಕೆ ನೀಡಿದ ನಂತರವೂ ನಿನ್ನೆ ನಾನು ಮಲಗಿದ್ದೆ. ಮತ್ತೆ ಕನಸಲ್ಲಿ ನಾನು ನೋಡಿದೆ,
ಕಾಡು ಮನುಷ್ಯರು ನಿಮ್ಮೇಲೆ ದಾಳಿ ಮಾಡುವವರಿದ್ದಾರೆ. ನನ್ ಜೊತೆ ಇಷ್ಟೆಲ್ಲ ಸೈನಿಕರಿರುವಾಗ್ಲೂ ನನ್ ಮೇಲೆ ದಾಳಿ ಯಾರು ಹೇಗೆ ಮಾಡಲು ಸಾಧ್ಯ? ಕಾಡು ಮನುಷ್ಯರು ನಿಮ್ಮೇಲೆ ದಾಳಿ ಮಾಡ್ತಾರೆ ಮತ್ತೆ ನಿಮ್ಮೆಲ್ಲ ಸೈನಿಕರನ್ನ ಕೊಲ್ತಾರೆ. ಇದನ್ನ ನಾನು ಕನಸಲ್ಲಿ ಕಂಡಿದ್ದೀನಿ. ನಿನ್ ಕನಸಿಗೆ ಹೆದರಿ ನಾನು ಬೇಟೆಗೆ ಹೋಗ್ಬಾರ್ದ? ಇದು ಸಾಧ್ಯವಿಲ್ಲ. ಮತ್ತೆ ನಿನ್ ಕನಸಿನ ವಿಷಯ ಅಗತ್ಯವೇನಿಲ್ಲ. ನಿನ್ನೆಲ್ಲ ಕನಸು ನಿಜವಾಗ್ತದೆಂದು ನಾನು ಬೇಟೆಗೆ ಹೋಗ್ತೇನೆ, ಖಂಡಿತ ಹೋಗ್ತೇನೆ. ಸರಿ ಮಹಾರಾಜ್ರೆ, ಮೊದಲು ನೀವು ನಿಮ್ ಕೈ ಮುಂದೆ ಮಾಡಿ. ರಾಮ್ಲಾಲ್ನ ಮಾತ್ ಕೇಳಿ ರಾಜ ತನ್ನ ಕೈಯನ್ನು ತೋರಿಸುತ್ತಾನೆ. ಆಗ ರಾಮ್ಲಾಲ್ ಚೂರಿ ತೆಗೆದು ರಾಜನ ಬೆರಳಿನ ಮೇಲೆ ಕುಯ್ತಾನೆ. ಮುಟ್ಟಾಳ, ಇದೇನ್ ಮಾಡಿದಿ ನೀನು? ಸಿಪಾಯಿಗಳೇ, ಬಂಧಿಸಿ ಇವನನ್ನ. ನಾವು ಬೇಟೆಯಿಂದ ಹಿಂತಿರುಗಿದ ಬಳಿಕ ಈ ಮುಟ್ಟಾಳನನ್ನ ನಮ್ಮೆದುರು ಪ್ರಸ್ತುತಪಡಿಸಿ. ಇದನ್ನೋಡಿ ಸೈನಿಕರು ರಾಮ್ಲಾಲ್ ಅನ್ನು ಬಂಧಿಸುತ್ತಾರೆ. ಇಲ್ಲಿ ವಿಕ್ರಮರಾಜರು ತನ್ನ ಸಿಪಾಯಿಗಳೊಂದಿಗೆ ಕಾಡಿನ ಕಡೆಗೆ ಶಿಕಾರಿಗೆ ಹೊರಡುತ್ತಾರೆ. ಎಂದಿನಂತೆ ವಿಕ್ರಮರಾಜರು ತಮ್ಮ ದರ್ಬಾರು ನಡೆಸುತ್ತಿರುವಾಗ ರಾಮ್ಲಾಲ್ನನ್ನು ಪ್ರಸ್ತುತಪಡಿಸಿ. ರಾಮ್ಲಾಲ್ ಹಾಜರಾಗಿದ್ದಾನೆ ಮಹಾರಾಜ್ರೆ. ರಾಮ್ಲಾಲ್, ನಾನು ನಿನ್ಗೆ ಧನ್ಯವಾದ ಹೇಳ್ತೇನೆ. ಇವತ್ತು ಮತ್ತೊಮ್ಮೆ ನಿನ್ ಕನಸಿನ ಕಾರಣದಿಂದ ನಮ್ ಪ್ರಾಣ ಉಳಿಯುವಂತಾಯ್ತು. ಒಂದ್ ವೇಳೆ ನೀನು ನನ್ ಬೆರಳಿಗೆ ಗಾಯಗೊಳಿಸದಿದ್ರೆ ಕಾಡು ಮನುಷ್ಯರು ಖಂಡಿತ ನನ್ನನ್ನು ಬಲಿ ಕೊಡ್ತಿದ್ರು. ಆಗ ಒಬ್ಬ ಸೈನಿಕ ಹೆದರುಕೊಂಡ್ ಬಂದು ಹೇಳ್ತಾನೆ, ಮಹಾರಾಜರಿಗೆ ಜಯವಾಗ್ಲಿ. ಮಹಾರಾಜರೇ, ಒಂದು ಕೆಟ್ಟ ಸಮಾಚಾರ ತಂದಿದ್ದೇನೆ. ನಮ್ ರಾಜ್ಯದ ಮಹಾಮಂತ್ರಿ ದೈವಾಧೀನರಾದ್ರು. ಏನು? ಏನಾಯ್ತು ಅವರಿಗೆ? ಆರೋಗ್ಯವಾಗಿದ್ರು ಅವರು? ರಾಮ್ಲಾಲ್ ಅವರಿಗೆ ಅವನ ಕನಸಿನ ವಿಷಯ ತಿಳಿಸಿದ್ನು. ಅದರಲ್ಲಿ ಹೇಳಿದ್ದ 10 ದಿನದ ನಂತರ ಹೃದಯಾಘಾತದಿಂದ ಮಹಾಮಂತ್ರಿಯವರ ಮೃತ್ಯು ಆಗುವುದೆಂದು. ಆದ್ರೆ ಅವರು ಮೃತ್ಯುವಿಗೆ ಎಷ್ಟು ಹೆದರಿಕೊಂಡಿದ್ರೆಂದ್ರೆ ಸಮಯಕ್ಕೆ ಮುಂಚೆ ಅವರಿಗೆ ಹೃದಯಾಘಾತವಾಯಿತು ಮತ್ತೆ ಅವರು ದೈವಾಧೀನರಾದ್ರು. ರಾಮ್ಲಾಲ್, ನೀನೇನು ಮಹಾಮಂತ್ರಿಯವರಿಗೆ ನಿನ್ ಕನಸಿನ ಬಗ್ಗೆ ಇದನ್ನೇ ಹೇಳಿದೀಯಾ? ಹೌದು ಮಹಾರಾಜರೇ, ನನ್ ಕನಸು ಎಂದೂ ಸುಳ್ಳಾಗೋದಿಲ್ಲ. ವಾ, ನಮ್ ರಾಜ್ಯದಲ್ಲಿ ನಿನ್ನಂತ ಉತ್ತಮ ವ್ಯಕ್ತಿಗೆ ಗೌರವ ಸಿಗ್ಬೇಕು. ಸೈನಿಕರೇ, ನನ್ನ ಖಜಾನೆಯಿಂದ ಬೇಕಾದಷ್ಟು ಬಂಗಾರ ಮತ್ತು ಮುತ್ತುರತ್ನ ಪ್ರಸ್ತುತಪಡಿಸಿ. ಸ್ವಲ್ಪ ಸಮಯದಲ್ಲೇ ಸೈನಿಕರು ವಜ್ರ, ವೈಡೂರ್ಯ, ಒಡವೆ ತಗೊಂಡ್ ಬರ್ತಾರೆ. ರಾಮ್ಲಾಲ್, ತಗೊಳ್ಳು, ನಮ್ಮಿಂದ ನಿನಗಿದು ಉಡುಗೊರೆ. ಧನ್ಯವಾದ ಮಹಾರಾಜರೇ. ಆದರೆ ಇದೇ ವೇಳೆ ನಿನ್ನನ್ನು ದೇಶದಿಂದ ಹೊರಗೆ ತೊಲಗಿಸಲಾಗುತ್ತೆ. ದೇಶದಿಂದ ಹೊರಗೆ ಅಂದ್ರೆ ನಾನಿನ್ನು ಈ ದೇಶದಲ್ಲಿ ವಾಸಿಸೋದಿಲ್ವಾ? ಹಾ, ನೀನಿನ್ನು ಈ ರಾಜ್ಯದಲ್ಲಿ ಉಳಿಯೋದಿಲ್ಲ. ಮಹಾರಾಜರೇ, ನಾನು ನಿಮ್ಮ ಪ್ರಾಣ ಉಳಿಸಿದೆ. ಅದರ ಬದಲಿಗೆ ನೀವು ನನ್ನನ್ನು ರಾಜ್ಯದಿಂದಲೇ ಹೊರಗೆ ಹಾಕ್ತಿದ್ದೀರಿ. ನಿನ್ನ ಕನಸಿನ ಕಾರಣದಿಂದಲೇ ರಾಜ್ಯಕ್ಕೆ ಬಂದ ಕಷ್ಟ ತೊಲಗಿದ ವಿಷಯ ನಿಜ. ಹಾಗೆ ನನ್ ಪ್ರಾಣವೂ ಉಳಿದಿತ್ತು. ಆದ್ರೂ ನೀವು ನನ್ಗೆ ಶಿಕ್ಷೆ ನೀಡುತ್ತಾ ಇದ್ದೀರಾ? ಹಾ, ಏಕೆಂದ್ರೆ ನೀನಿಲ್ಲಿರೋದು ಪ್ರಕೃತಿಯ ವಿರುದ್ಧವಾಗಿದೆ. ಮನುಷ್ಯನಿಗೆ ತನ್ನ ಭವಿಷ್ಯದ ಬಗ್ಗೆ ತಿಳಿಯದೇ ಇರುವಾಗ ಮಾತ್ರ ಅವನು ಸಂತೋಷದಿಂದ ಬದುಕಲು ಸಾಧ್ಯ. ಭವಿಷ್ಯ ಬೇಕಾದ್ರೆ ಒಳ್ಳೇದಿರ್ಲಿ ಅಥವಾ ಕೆಟ್ಟದು, ಆದ್ರೆ ಅದರ ಬಗ್ಗೆ ಸಮಯಕ್ಕಿಂತ ಮುಂಚೆ ತಿಳಿದ್ರೆ ಮನುಷ್ಯನ ಜೀವನ ನರಕ ಸದೃಶವಾಗುತ್ತೆ. ನೀನು ನಮ್ಮ ಮಹಾಮಂತ್ರಿಗೆ ಅವರ ಮೃತ್ಯುವಿನ ಸತ್ಯ ಹೇಳಿದಿ. ಆದ್ರೆ ಮೃತ್ಯುವಿನ ಭಯದಿಂದ ಅವರು ಸಮಯಕ್ಕೆ ಮುಂಚೆ ಮೃತ್ಯುವಶವಾದ್ರು. ಇದೇ ಆಘಾತದಲ್ಲಿ ಅವರ ಹೆಂಡತಿನೂ ತೀರಿಕೊಂಡ್ಲು. ನಿನ್ನ ಕನಸು 2 ಜೀವಗಳನ್ನ ಬಲಿ ತೆಗೆದುಕೊಂಡಿತು. ನಾನ್ ನಿನ್ನನ್ನ ದೋಷಿ ಎಂದು ಹೇಳೋದಿಲ್ಲ, ಆದ್ರೆ ಕೆಲವು ವಿಷಯಗಳನ್ನ ಸಮಯಕ್ಕೆ ಬಿಟ್ಟು ಬಿಡ್ಬೇಕು. ಯಾವ ಭವಿಷ್ಯವನ್ನ ಕೇಳಿ ಮನುಷ್ಯ ಬದುಕೋದೇ ಕಷ್ಟವಾಗುತ್ತೋ ಅಂತ ಭವಿಷ್ಯವನ್ನ ತಿಳಿಯದೇ ಇರೋದೇ ಉತ್ತಮ. ನೀನ್ ಹೋಗ್ಬೋದು. ರಾಜ ನೀಡಿದ ಉಡುಗೊರೆ ತಗೊಂಡು ರಾಮ್ಲಾಲ್ ದರ್ಬಾರದಿಂದ ಹೊರಡುತ್ತಾರೆ. ಕೊನೆಗೂ ಬೇರೆಯವರ ಭವಿಷ್ಯವನ್ನು ಹೇಳುವ ರಾಮ್ಲಾಲನ ಅದ್ಭುತ ಗುಣ ಅವನಿಗೆ ಮುಳುವಾಗುತ್ತೆ. ಕರಣ್ ರಾಂಪುರ ಗ್ರಾಮದಲ್ಲಿ ವಾಸವಾಗಿರ್ತಾನೆ. ರಾಂಪುರದ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವತ್ತು ಕರಣ್ನ ಜನ್ಮದಿನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕರಣ್, ಹ್ಯಾಪಿ ಬರ್ಡೇ ಟು ಯು. ಕರಣ್, ನಿನ್ ಬರ್ತ್ಡೇ ಇರೋದ್ರಿಂದ ಕಂಪನಿ ಡಿಸೈಡ್ ಮಾಡಿದೆ ನೀನು ಬರ್ಡೇನ ಎಂಜಾಯ್ ಮಾಡೋದಕ್ಕೆ ನಿನಗೆ ರಜೆ ಕೊಡ್ತಾ ಇದೀವಿ. ಧನ್ಯವಾದಗಳು ಸರ್. ರಜೆ ಸಿಕ್ಕಿದ್ರಿಂದ ಕರಣ್ ತುಂಬಾ ಖುಷಿಯಿಂದ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಆಗ ನನ್ ಕೆಲ್ಸ ಏನು ಅಂತ ಹೇಳಿದ್ರೆ ಮನುಷ್ಯರ ಪ್ರಾಣ ತಗೊಂಡು ಅದನ್ನ ಮೇಲ್ಗಡೆ ಕಳಿಸ್ಕೊಡೋದು. ಸ್ವರ್ಗಲೋಕದಲ್ಲಿ ಚಿತ್ರಗುಪ್ತ ಪಾಪ ಪುಣ್ಯಗಳ ಪುಸ್ತಕ ನೋಡ್ತಾ ಇರ್ಬೇಕಾದ್ರೆ, ಪ್ರಭುಗಳಿಗೆ ಜಯವಾಗಲಿ.
ಪ್ರಭು ರಾಂಪುರ್ನ ಕರಣ್ ಅವರ ಜೀವವನ್ನ ತಗೊಂಡ್ ಬಂದಿದ್ದೀನಿ ನಾನು. ಯಮರಾಜನ ಮಾತ್ ಕೇಳಿ ಪ್ರಭುಗಳು ಗಾಬರಿ ಆಗ್ತಾರೆ. ಯಮರಾಜ, ನೀವ್ ಏನ್ ಹೇಳ್ತಾ ಇದ್ದೀರಾ? ನೀವು ತಪ್ಪಾಗಿ ಬೇರೆ ವ್ಯಕ್ತಿಯನ್ನ ಕರ್ಕೊಂಡ್ ಬಂದಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ ಪ್ರಭು? ಯಮರಾಜ, ಪ್ರಭು ಹೇಳಿದ್ದು ರಾಂಪುರದ ಕರಣ್ ಅಲ್ಲ, ಸೀತಾಪುರದ ಕರಣ್ನ ತಗೋಬರಕ್ ಹೇಳಿದ್ದು. ಏನು? ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ಮಹಾಪ್ರಭು. ಈಗ ನೀವೇ ಹೇಳಿ ನಾನೇನ್ ಮಾಡ್ಲಿ ಅಂತ. ಯಮರಾಜ, ಆದಷ್ಟು ಬೇಗ ಇವನನ್ನ ಭೂಲೋಕಕ್ಕೆ ಕರ್ಕೊಂಡು ಹೋಗಿ ಇವನ ಮೃತ್ಯು ಶರೀರಕ್ಕೆ ಮತ್ತೆ ಆತ್ಮವನ್ನ ತುಂಬಿ ಇವನನ್ನ ಬದುಕಿಸಿ. ಪ್ರಭುಗಳ ಆದೇಶದಂತೆ ಯಮರಾಜ ಕರಣ್ನ ಆತ್ಮವನ್ನ ಭೂಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಭೂಲೋಕಕ್ಕೆ ಅವರು ಬಂದು ನೋಡಿದಾಗ ಕರಣ್ನ ದೇಹ ಬೆಂಕಿಯಲ್ಲಿ ಬೇಯ್ತಾ ಇರುತ್ತೆ. ಇದನ್ನ ನೋಡಿ ಯಮರಾಜನ ಎದೆ ಧಸಕ್ಕಂತ ಕುಸಿದು ಹೋಗುತ್ತೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ನಾನ್ ಪ್ರಭುಗ್ ಏನ್ ಉತ್ತರ ಕೊಡ್ಲಿ? ಈಗ ಇವನ ಆತ್ಮನ ಯಾರ್ ಶರೀರದಲ್ಲಿ ಹಾಕ್ಲಿ? ಯಮರಾಜನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಹಾಗಾಗಿ ಅವನು ಕರಣ್ನ ಆತ್ಮವನ್ನ ಮತ್ತೆ ಪ್ರಭುಗಳ ಹತ್ರ ಕರ್ಕೊಂಡು ಹೋಗೋದಿಕ್ಕೆ ನಿರ್ಧಾರ ಮಾಡ್ತಾನೆ. ಪ್ರಭುಗಳಿಗೆ ಜಯವಾಗಲಿ. ಪ್ರಭು, ನೀವು ಹೇಳಿದಾಗೆ ನಾನು ಇವರನ್ನ ಭೂಮಿಗೆ ಕರ್ಕೊಂಡು ಹೋದೆ. ಅಲ್ಲಿ ಹೋಗಿ ನಾನ್ ನೋಡಿದ್ರೆ. ಏನಾಯ್ತು ಯಮರಾಜ? ಭೂಲೋಕದಲ್ಲಿ ನೀವು ಏನ್ ನೋಡಿದ್ರೆ? ಪ್ರಭು, ನಾನ್ ಇವ್ರ ಆತ್ಮನ ಇವರ ದೇಹಕ್ಕೆ ಸೇರ್ಸೋಕೆ ಅಂತ ಭೂಮಿಗೆ ಹೋದಾಗ ಅಲ್ಲೇನಾಯ್ತು ಅಂದ್ರೆ, ಅಲ್ಲಿ ನೋಡ್ದಾಗ ಇವರ ಶರೀರವನ್ನ ಅಲ್ಲಿ ಸುಟ್ಟಾಗ್ ಹೋಗಿತ್ತು. ಏನು? ಇವನ ಶರೀರವನ್ನ ಸುಟ್ಟು ಹಾಕ್ಬಿಟ್ರಾ? ಅಯ್ಯೋ, ಎಂತ ಅನರ್ಥ ಆಗ್ಬಿಡ್ತು. ಇವನ ಆತ್ಮವನ್ನ ಏನ್ ಮಾಡೋದು? ಪ್ರಭು, ಕರಣ್ನ ಆತ್ಮವನ್ನ ಯಾವ ದೇಹಕ್ಕಾದ್ರೂ ನಾವು ಸೇರಿಸ್ಲೇಬೇಕು. ಏ ಯಾರ್ದೋ ದೇಹ ಅಂತಂದ್ರೆ ಹೇಗೆ? ನಾನು ಯಾರ ದೇಹಕ್ಕೂ ಹೋಗಲ್ಲ. ಹಾಗೆ ನನಗೆ ನನ್ ದೇಹನೇ ಬೇಕು, ಅರ್ಥ ಆಯ್ತಾ? ನೋಡು ಮಾನವ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಾನ್ ನಿನ್ನ ಬೇಕು ಅಂತ ಇಲ್ಲಿಗೆ ಕರ್ಕೊಂಡ್ ಬರ್ಲಿಲ್ಲ. ನೀನು ತಪ್ಪಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ. ಆ ತಪ್ಪು ನಾನ್ ಮಾಡಿದಲ್ವಲ್ಲ, ಮತ್ತೆ ನಾನ್ ಯಾಕೆ ಬೇರೆ ದೇಹಕ್ಕೆ ಹೋಗಿ ಸೇರ್ಕೊಳ್ಳಿ? ನನಗೆ ನನ್ ದೇಹ ಬೇಕು ಅಷ್ಟೇ, ದಟ್ಸ್ ಆಲ್. ಕರಣ್ ಮಾತ್ ಕೇಳಿ ಎಲ್ರೂ ಚಿಂತೆಗೊಳಗಾಗ್ತಾರೆ. ಆಗ ಪ್ರಭುಗಳು ಕರಣ್ಗೆ ಹೇಳ್ತಾರೆ, ನೋಡು ಕರಣ್, ನಿನ್ನ ಮಾತು ಸರಿ ಇದೆ, ಆದ್ರೆ ತಪ್ಪು ನಿಂದಲ್ಲ. ಒಂದ್ ವೇಳೆ ನಿನಗೆ ನಿನ್ನ ಹಳೆ ದೇಹಕ್ಕಿಂತ ತುಂಬಾ ಸುಂದರವಾದ ದೇಹ ಕೊಟ್ರೆ ಆಗ ನಿನ್ಗೇನ್ ತೊಂದರೆ ಆಗುತ್ತೆ? ನೋಡಿ ಪ್ರಭು, ನನಗೆ ನಿಮ್ ಮೇಲೆ ಭರವಸೆ ಇದೆ. ನನಗೆ ಈ ಯಮರಾಜನ್ ಮೇಲೆ ನಂಬಿಕೆ ಇಲ್ಲ. ಇವರು ಯಾವ್ದಾದ್ರು ದೇಹಕ್ಕೆ ನನ್ನನ್ನು ಹೋಗಿ ಸೇರಿಸ್ಬಿಡ್ತಾರೆ. ನಾನಂತೂ ಯಾರ ದೇಹಕ್ಕೆ ಹೋಗಿ ಸೇರ್ಕೊಳ್ಳೋದಿಲ್ಲ. ಹಾಗೆ ಸರಿ ಯಮರಾಜ, ಯಾರಾದ್ರೂ ಸುಂದರವಾದ ಮನುಷ್ಯನನ್ನ ಕೊಂದು ಅವನ ದೇಹದೊಳಗೆ ಕರಣ್ನ ಆತ್ಮವನ್ನ ಹಾಕು. ಕ್ಷಮಿಸಿ ಪ್ರಭು, ಆದ್ರೆ ಈ ತರ ಆಗೋಕ್ ಸಾಧ್ಯನೇ ಇಲ್ಲ. ಯಾರ್ ಬದ್ಲಾಗಿ ನಾವು ಇವನನ್ನ ತಪ್ಪಾಗಿಲ್ಲಿ ಕರ್ಕೊಂಡ್ ಬಂದಿದೀವೋ, ಇನ್ನು ಆ ಸೀತಾಪುರದ ಕರಣ್ ಬದುಕಿದಾನೆ. ಹಾಗಾಗಿ ಇವನಿಗೆ ಅವನ್ ದೇಹ ಮಾತ್ರ ಸಿಗೋದು. ಹೇಳಿ ಪ್ರಭು, ಈಗ ಏನ್ ಮಾಡೋದು? ಎಲ್ರೂ ಚಿಂತೆ ಮಾಡ್ತಾ ಇರೋದನ್ನ ನೋಡಿ ಕರಣ್ ಹೇಳ್ತಾನೆ, ಪ್ರಭು, ನಿಮ್ಗಳ ಟೆನ್ಷನ್ ನೋಡಿ ನನಗೊಂದು ಐಡಿಯಾ ಬಂದಿದೆ. ಹೇಳು ಕರಣ್, ಅದೇನು ಅಂತ ಹೇಳು. ಪ್ರಭು, ನಾನು ಸೀತಾಪುರದ ಕರಣ್ನ ಒಂದ್ಸಲ ನೋಡ್ತೀನಿ. ಅವನೇನೇದ್ರು ನನಗಿಷ್ಟ ಆದ್ರೆ ನಾನು ಅವನ್ ದೇಹಕ್ಕೆ ಹೋಗಿ ಸೇರ್ಕೊಳ್ತೀನಿ. ಹಾಗೆ ಆಗ್ಲಿ. ಯಮರಾಜ, ಇವನ್ಗೆ ಸೀತಾಪುರದ ಕರಣ್ಣನ್ನ ತೋರ್ಸು. ಅಪ್ಪಣೆ ಮಹಾಪ್ರಭು. ಯಾರೋ ಗಿಚ್ಚಿ ಹೋದ. ನೋಡು ಕರಣ್, ಸೀತಾಪುರದ ಕರಣ್ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಏನು, ನೀನ್ ಇವನ್ ಶರೀರಕ್ಕೆ ಸೇರೋಕ್ ಇಷ್ಟಪಡ್ತೀಯಾ? ಏ ಯಮರಾಜ, ನನ್ನನ್ನ ಎಡ್ಬಿಡಂಗೆ ಅಂತ ಅನ್ಕೊಂಡಿದೀಯಾ? ನಾನೀ ಕುಡ್ಕನ್ ದೇಹಕ್ಕೆ ಹೋಗಿ ಸೇರ್ಕೊಳಕ್ಕೆ ಇಷ್ಟ ಇಲ್ಲ. ನನಗಂತೂ ಸುಂದರವಾಗಿರೋ ಬಾಡಿ ಬೇಕು, ಸುಂದರವಾಗಿರೋದು. ಅಯ್ಯೋ, ನೀನಂತೂ ನನ್ ತಲೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಅಲ್ಲ, ನೀನ್ ಇವನ್ ದೇಹಕ್ಕೆ ಹೋಗಿ ಸೇರೋಕೆ ನಿನಗೇನ್ ಸಮಸ್ಯೆ ಹೇಳು? ನೋಡು ಯಮರಾಜ, ನೀವು ತಪ್ಪು ಮಾಡಿದಕ್ಕೆ ನಾನು ಯಾಕೆ ಶಿಕ್ಷೆ ಅನ್ಭವಿಸ್ಲಿ? ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕ್ತಾರಂತೆ, ಆ ತರ ನಾನ್ ಯಾಕೆ ಮಾಡ್ಕೊಳ್ಳಿ? ಪ್ರಭು, ಈ ಮಾನವ ಅಂತೂ ತುಂಬಾನೇ ಹಠ ಮಾಡ್ತಾ ಇದ್ದಾನೆ. ಅವನನ್ನೀಗ ನೀವೇ ಸಂಭಾಳಿಸ್ಬೇಕು. ಯಮರಾಜನ ಮಾತು ಕೇಳಿ ಪ್ರಭುಗಳು ಚಿಂತೆಗೊಳಗಾಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾರದರು ಬರ್ತಾರೆ. ನಾರಾಯಣ ನಾರಾಯಣ. ಪ್ರಭು, ನಾನು ಕೇಳ್ಪಟ್ಟೆ ಯಾರ್ದೋ ಪ್ರಾಣವನ್ನ ತಗೋಬರ್ಬೇಕಾದ್ರೆ ಯಮರಾಜನಿಂದ ತಪ್ಪಾಗಿ ಹೋಗಿದೆ ಅಂತ. ಹೌದು ದೇವರ್ಷಿ, ನಾವು ಹೇಳಿದ್ದು ಸೀತಾಪುರದ ಕರಣ್ನ, ಆದ್ರೆ ಇವರು ರಾಂಪುರದ ಕರಣ್ನ ಕರ್ಕೊಂಡ್ ಬಂದಿದ್ದಾರೆ. ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಪ್ರಭು. ಹೌದು. ಇದಕ್ಕೆ ನಿಮ್ ಹತ್ರ ಏನಾದ್ರೂ ಉಪಾಯ ಇದೆಯಾ? ನಾರಾಯಣ ನಾರಾಯಣ. ಪ್ರಭು, ಈ ಮಾನವನ ಆತ್ಮನ ಬೇರೆ ಯಾವ್ದಾದ್ರು ದೇಹಕ್ಕೆ ಸೇರಿಸಬಹುದಲ್ವಾ? ಅಯ್ಯೋ ನಾರಾದ್ರೆ ಈ ಮಾನವ ಯಾರ ದೇಹಕ್ಕೆ ಹೋಗಿ ಸೇರ್ಕೊಳಕೋ ಇಷ್ಟಪಡ್ತಿಲ್ಲ. ನಾರಾಯಣ ನಾರಾಯಣ. ಪ್ರಭು, ಈ ಮಾನವನಿಗೆ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ಲಾ? ಇವನು ತುಂಬಾ ಹಠವಾದಿ.
ನಾವೇ ಅರ್ಥ ಮಾಡ್ಸೋದಿಕ್ಕಾಗ್ತಿಲ್ಲ, ನೀವ್ ಹೇಗೆ ಅರ್ಥ ಮಾಡಿಸ್ತೀರಾ? ಅಯ್ಯೋ ಸ್ವಾಮಿ, ಭೂಮಿಯಲ್ಲಿರುವ ಜನರ ಒಂದು ಡೈಲಾಗ್ ಅನ್ನ ನಾನು ಕೇಳ್ಪಟ್ಟೆ. ನಮ್ ಕೈಲಿ ಆಗಲ್ಲ ಅಂತ ಗೊತ್ತಿದ್ರು ಒಂದು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತ. ನನಗಂತೂ ಪ್ರಯತ್ನ ಮಾಡಕ್ಕಾದ್ರೂ ಬಿಡಿ. ಸರಿ ನಾರದ, ನೀನೇ ಅರ್ಥ ಮಾಡ್ಸು. ನೋಡು ಮಾನವ, ನೀನ್ ನೋಡೋದಕ್ಕೆ ತುಂಬಾ ಬುದ್ಧಿವಂತನ್ ತರ ಕಾಣಿಸ್ತಿದೀಯಾ. ಅಂದ್ರೂ ಯಮರಾಜನಿಗೆ ಯಾಕೆ ಇಷ್ಟೊಂದ್ ತೊಂದ್ರೆ ಕೊಡ್ತಿದೀಯಾ? ಏ ನಾರದ ಮುನಿಗಳೇ, ತೊಂದ್ರೆ ನಾನಲ್ಲ, ಇವ್ರು ಕೊಡ್ತಿದ್ದಾರೆ. ನನಗಿನ್ನೂ ಆಯಸ್ಸಿತ್ತು, ಅಷ್ಟ್ ಬೇಗ ಯಾಕೆ ಕರ್ಕೊಂಡ್ ಬಂದ್ರಿ? ಸಾಯಿಸೋದಂತೂ ಸಾಯಿಸಿದ್ರಿ, ಆಮೇಲೆ ಗೊತ್ತಾಯ್ತು ನೀವು ಬೇರೆ ಆತ್ಮನ ತಂದಿದ್ದೀರಾ ಅಂತ. ಹಾಗಿದ್ಮೇಲೆ ನನ್ ದೇಹನಾದ್ರೂ ನೀವು ವಾಪಸ್ ಕೊಡ್ಬೇಕಲ್ವಾ ನನಗೆ? ನೀನ್ ಹೇಳೋದಂತೂ ನಿಜ, ಆದ್ರೆ ಭೂಮಿಯ ಜನ ಆತ್ಮ ಹೋದ ತಕ್ಷಣನೇ ದೇಹವನ್ನ ದಹನ ಮಾಡ್ತಾರೆ ಅಲ್ವಾ? ನೀನ್ ಹೋಗಿ ಅವನ್ ದೇಹಕ್ಕೆ ಸೇರ್ಕೋ ಮಾನವ. ಹೇ, ಅವನ್ ದೊಡ್ಡ ಕುಡ್ಕ. ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಯಮರಾಜನಿಗೆ ಈ ಕೆಲ್ಸನ್ ಬಿಟ್ಬಿಡಿ. ನಾರದರು ಕರಣ್ಗೆ ಅರ್ಥ ಮಾಡಿಸೋದ್ರಲ್ಲಿ ಸೋತು ಪ್ರಭುಗಳಿಗೆ ಹೇಳ್ತಾರೆ, ನಾನು ಹೇಳಿದ್ದೆ ತಾನೇ ಇವನು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ನಾರದ, ಈ ತರ ದಾರಿ ಇದ್ರೆ ಹೇಳಿ, ಹಾವು ಸಾಯ್ಬಾರ್ದು, ಕೋಲು ಕೂಡ ಮುರಿಬಾರ್ದು. ಆಗ ನಾರದರು ಯೋಚನೆ ಮಾಡಿ ಹೇಳ್ತಾರೆ, ಈಗ ಒಂದೇ ದಾರಿ ಇದೆ ಪ್ರಭು, ನಾವೀಗ ಸಮಯನ ಹಿಂದೆ ತಗೊಂಡ್ ಹೋಗ್ಬೇಕು. ಅಂದ್ರೆ ಮಹಾಪ್ರಭು, ನೀವ್ ಅನ್ಕೊಳ್ಳಿ ಈ ಮಾನವ ಸತ್ತಿಲ್ಲ ಅಂತ. ಯಾವಾಗ ಇವನಿಗೆ ಆಕ್ಸಿಡೆಂಟ್ ಆಯ್ತೋ ಅಲ್ಲಿವರೆಗೂ ನೀವು ಈ ಸಮಯವನ್ನ ವಾಪಸ್ ತಗೊಂಡ್ ಹೋಗಿ. ಆಮೇಲೆ ನಾರದರು ಪ್ರಭುವಿಗೆ ಒಂದು ಉಪಾಯ ಹೇಳ್ತಾರೆ. ವಾ, ಇದಂತೂ ಅದ್ಭುತ. ಪ್ರಭುವಿನ ಲೀಲೆ ಮುಂದೆ ಯಾರು ಇಲ್ಲ. ಜಯ ಹೋ ಪ್ರಭು. ನನ್ನ ಕುಡಿಯೋಕ್ ಬೇಡಿ, ಮತ್ತೆ ನನ್ನ ಬದುಕೋಕ್ ಬಿಡಿ. ಈಗ ಸರಿಯಾದ ಕರಣೆ ಸತ್ತಿದ್ದಾನೆ. ಈ ಆತ್ಮನ ಪ್ರಭುವಿನ ಹತ್ರ ತಗೊಂಡು ಹೋಗ್ತೀನಿ. ಒಂದು ಕಾಡಿನಲ್ಲಿ ಒಬ್ಬ ಕಟ್ಟಿಗೆ ಕಡಿಯೋನು ಕಟ್ಟಿಗೆಯನ್ನ ಕಡಿತಾ ಇರ್ತಾನೆ. ಸ್ವಲ್ಪ ದೂರದಲ್ಲಿ ಮರದ ಹಿಂದೆ ಅವನನ್ನ ಯಾರೋ ಗಮನಿಸ್ತಾ ಇರ್ತಾರೆ. ಅಯ್ಯೋ ದೇವ್ರೇ ದೇವ್ರೇ, ಇಷ್ಟು ದೊಡ್ಡ ಮಾನವನ, ನನಗಂತೂ ತುಂಬಾ ಭಯ ಆಗ್ತಿದೆ. ಭಯ ಅಂತೂ ನಮಗೆಲ್ಲರಿಗೂ ಆಗ್ತಿದೆ, ಆದ್ರೆ ನಾವು ತಿಳ್ಕೊಬೇಕಲ್ವಾ ಇವನ್ ಯಾಕೆ ಮರ ಕಡಿತಿದ್ದಾನೆ ಅಂತ. ಅವನು ಮರನ ಕಟ್ ಮಾಡ್ತಾ ಹೀಗೂ ಮಾಡ್ಬೋದು. ಅವನು ನಮ್ಮ ಜಾದೂ ಮರನು ಕಟ್ ಮಾಡ್ಬೋದು ಅನ್ಸುತ್ತೆ. ಅಯ್ಯೋ, ಅವನು ನಮ್ಮ ಜಾದೂ ಮರನ ಕಟ್ ಮಾಡ್ಬಿಟ್ರೆ ನಾವು ಈ ಗ್ರಹಕ್ಕೆ ಯಾವತ್ತೂ ಬರೋದಿಕ್ ಸಾಧ್ಯನೇ ಇಲ್ಲ. ಈ ವಿಷಯನ ನಾವು ಆದಷ್ಟು ಬೇಗ ನಮ್ಮ ಮಹಾರಾಜರಿಗೆ ತಿಳಿಸ್ಬೇಕು. ಜೋರಾಗಿ ಬಿಸಿಲು ಬೀಳ್ತಾ ಇರೋದ್ರಿಂದ ಕಟ್ಟಿಗೆ ಕಡಿಯೋನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಬಿಸಿಲು ಬರ್ತಿದೆ, ನಾನ್ ಸ್ವಲ್ಪ ಹೊತ್ತಿಗೆ ಈ ಮರದ ಕೆಳಗೆ ವಿಶ್ರಾಂತಿ ತಗೊಳ್ತೀನಿ. ಸಂಜೆ ಆಗ್ತಿದ್ದಾಗೆ ಇನ್ನೊಂದ್ ಸ್ವಲ್ಪ ಕಟ್ಟಿಗೆ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ. ಸ್ವಲ್ಪ ಹೊತ್ನಲ್ಲೇ ಕಟ್ಟಿಗೆ ಕಡಿಯೋನು ಗಾಢ ನಿದ್ರೆಗೆ ಜಾರ್ತಾನೆ. ಆಗ ದೂರದಲ್ಲಿದ್ದ 4 ಜನ ಅವನ ಹತ್ರ ಬರ್ತಾರೆ. ಅಯ್ಯೋ ದೇವ್ರೇ ದೇವ್ರೇ, ಇಷ್ಟು ದೊಡ್ಡ ದಾನವನ ಹತ್ರ ನಮ್ ರಾಜ ಹೇಗ್ ಹೋರಾಡೋದಕ್ ಸಾಧ್ಯ? ಅಯ್ಯೋ, ಇವನಂತೂ ನಮ್ಮ ಎಲ್ಲಾ ಸೈನಿಕರ ಜೊತೆ ಒಬ್ಬನೇ ಹೋರಾಡಿ ಗೆದ್ದು ಬಿಡ್ತಾನೆ. ಕಟ್ಟಿಗೆ ಕಡಿಯೋನು ಗೊರ್ಕೆ ಹೊಡೆಯೋದಿಕ್ ಶುರು ಮಾಡ್ತಾನೆ. ಅವನು ಗೊರ್ಕೆ ಹೊಡೆಯೋ ಶಬ್ದಕ್ಕೆ ಅಲ್ಲಿದ್ದ 4 ಜನ ದೂರ ಹೋಗಿ ಬೀಳ್ತಾರೆ. ಅಯ್ಯೋ ಅಣ್ಣ, ಬೇಗ ಬೇಗ ನಮ್ ಜೀವ ಉಳಿಸ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ, ಇಲ್ಲ ಅಂದ್ರೆ ನಮ್ ಪ್ರಾಣ ಖಂಡಿತವಾಗ್ಲೂ ಉಳಿಯೋಕ್ ಸಾಧ್ಯನೇ ಇಲ್ಲ. ಹೆದರ್ಕೊಂಡು ಅಲ್ಲಿಂದ ಆ 4 ಜನ ಆ ಜಾದೂ ಮರದ ಹತ್ರ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಆ ಜಾದೂ ಮರದ ಹತ್ರ ಹೋಗಿ ಅವರು ಅಲ್ಲಿ ಮಾಯ ಆಗ್ತಾರೆ. ಆಗ ಆ 4 ಜನನು ಆ ಮರದ ಮೂಲಕ ತಮ್ಮ ಪ್ರಪಂಚಕ್ಕೆ ವಾಪಸ್ ಬರ್ತಾರೆ. ಒಳ್ಳೇದೇ ಆಯ್ತು, ನಮ್ ಗ್ರಹಕ್ಕೆ ನಾವು ವಾಪಸ್ ಬಂದಿದ್ದು. ಇಲ್ಲ ಅಂದ್ರೆ ಆ ದಾನವ ನಮ್ಮನ್ನ ಸಾಯಿಸೇ ಬಿಡ್ತಿದ್ನೇನೋ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಇದ್ರ ಬಗ್ಗೆ ಆಮೇಲೆ ಚಿಂತೆ ಮಾಡೋಣ, ಮೊದ್ಲು ಮಹಾರಾಜರ ಹತ್ರ ಹೋಗೋಣ ಬನ್ನಿ. ಆ ದಾನವನ ಬಗ್ಗೆ ನಾವು ಮಹಾರಾಜರಿಗೆ ಹೇಳ್ಬೇಕು. ಆ 4 ಜನ ರಾಜನ ಹತ್ರ ಬರ್ತಾರೆ. ಮಹಾರಾಜರಿಗೆ ಜಯವಾಗ್ಲಿ. ನನ್ನ ಹೆಸರು ವಿಕ್ರಮಾದಿತ್ಯ. ನಾನು ನಮ್ ಸ್ನೇಹಿತರ ಜೊತೆ ಜಾದೂ ಮಾರ್ಗದ ಮೂಲಕ ಇನ್ನೊಂದು ಗ್ರಹಕ್ಕೆ ಹೋಗಿದ್ವಿ. ಅಲ್ಲಿ ನಾವು ತುಂಬಾ ದೊಡ್ಡ ದಾನವನ್ ನೋಡಿದ್ವಿ. ಅವನೆಷ್ಟು ಉದ್ದ ಇದ್ದಾನೆ ಅಂದ್ರೆ ಅವನೊಬ್ನೇ ನಮ್ ಸೈನಿಕರನ್ನೆಲ್ಲ ಖಂಡಿತವಾಗ್ಲೂ ಸೋಲ್ಸ್ಬಿಡ್ಬೋದು. ಆದ್ರೆ ಬೇರೆ ಗ್ರಹದ ದಾನವ ನಮ್ ಸೈನಿಕರ ಜೊತೆ ಯಾಕೆ ಹೋರಾಡ್ತಾನೆ? ಮಹಾಪ್ರಭು, ಅವನ್ ಜೊತೆ ನಾವು ಹೋರಾಡ್ಲೇಬೇಕು. ಯಾಕೆ ಅಂದ್ರೆ ಅವನು ಕಟ್ಟಿಗೆ ಕಡಿಯೋನು. ದಿನ ಅವನು ಕಟ್ಟಿಗೆ ಕಡಿಯೋಕೆ ಅಂತ ಕಾಡಿಗೆ ಬರ್ತಾನೆ. ಅವನು ಒಂದ್ ವೇಳೆ ತಪ್ಪಾಗಿ ನಮ್ಮ ಜಾದೂ ಮರನ ಕಡ್ದು ಬಿಟ್ರೆ ಆಗ ಆ ಗ್ರಹಕ್ಕೆ ಹೋಗಿ ಬರುವಂತಹ ದಾರಿ ಸಂಪೂರ್ಣವಾಗಿ ಮುಚ್ಚಿಬಿಡುತ್ತೆ. ಇದನ್ನ ಕೇಳಿ ಮಹಾರಾಜ ಮತ್ತೆ ಆ ದರ್ಬಾರ್ನಲ್ಲಿರೋ ಜನಗಳು ಚಿಂತೆಗೊಳಗಾಗ್ತಾರೆ. ಅಲ್ಲೇ ಇದ್ದ ರಾಜಗುರುಗಳ ಹತ್ರ ಮಹಾರಾಜರು ಪರಿಹಾರ ಕೇಳ್ತಾರೆ. ಗುರುಗಳೇ,
ಹೇಗಾದ್ರೂ ಮಾಡಿ ಮುಂಬರುವಂತಹ ಸಮಸ್ಯೆನ ಬಗೆಹರಿಸೋದಕ್ಕೆ ಒಂದು ಉಪಾಯ ಹೇಳಿ. ಆಗ ರಾಜಗುರುಗಳು ಹೇಳ್ತಾರೆ, ಚಿಂತೆ ಮಾಡ್ಬೇಕಾಗಿರೋ ವಿಷಯ ಅದಲ್ಲ. ಆ ದಾನವ ಜಾದು ಮರನ ಕಟ್ ಮಾಡ್ತಾನೆ ಅಂತ ಚಿಂತೆ ಮಾಡ್ಬೇಕಾಗಿರೋದು. ಒಂದ್ ವೇಳೆ ಆ ದಾನವ ಇಲ್ಲಿಗೆ ಬಂದ್ರೆ ನಾವು ಏನ್ ಮಾಡೋದು? ಅಂದ್ರೆ ನಿಮ್ ಮಾತಿನ ಅರ್ಥ ಗುರುಗಳೇ? ನನ್ ಮಾತಿನ ಅರ್ಥ, ಆ ದಾನವ ಜಾದು ಮರನ ಯಾವತ್ತೂ ಕಟ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ಅವನು ಆ ಜಾದು ಮರನ ಕಟ್ ಮಾಡೋದಿಕ್ಕೆ ಆ ಮರಕ್ಕೆ ಹೊಡೆದ್ರೆ ಅವನು ಸೀದಾ ನಮ್ಮ ಗ್ರಹಕ್ಕೆ ಬಂದ್ಬಿಡ್ತಾನೆ. ಅಯ್ಯೋ ದೇವ್ರೆ. ಹಾಗಾಗಿ ನಾವೇನ್ ಚಿಂತೆ ಮಾಡ್ಬೇಕು ಅಂದ್ರೆ, ಆ ದಾನವ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಅವನ ವಿರುದ್ಧ ನಾವು ಹೇಗ್ ಹೋರಾಡೋದು? ಈ ಕಡೆ ಸಂಜೆ ಆಗ್ತಾ ಇದ್ದ ಹಾಗೆ ನಿದ್ರೆಯಿಂದ ಹೊರಬಂದ ಆ ಕಟ್ಟಿಗೆ ಕಡಿಯೋನು ಕಟ್ಟಿಗೆ ಕಡಿಯೋದಿಕ್ಕೆ ಶುರು ಮಾಡ್ತಾನೆ. ಕಟ್ಟಿಗೆ ಕಡಿಯೋನ ಕಣ್ಣು ಆ ಜಾದೂ ಮರದ ಮೇಲೆ ಬೀಳುತ್ತೆ. ಈ ಮರ ಚೆನ್ನಾಗಿದೆ, ನಾನಿವತ್ತು ಇದನ್ನ ಕತ್ತರಿಸ್ತೀನಿ. ಕಟ್ಟಿಗೆ ಕಡಿಯೋನು ಕೊಡಲಿಯಿಂದ ಆ ಮರಕ್ಕೆ ಏಟು ಹೊಡಿತಿದ್ದ ಹಾಗೇನೆ ಅವನು ಆ ಬೋನೋ ಗ್ರಹಕ್ಕೆ ಬಂದು ಸೇರ್ಕೊಳ್ತಾನೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ನಾನಿಲ್ಲಿಗೆ ಹೇಗ್ ಬಂದ್ಬಿಟ್ಟೆ? ಆ ಕಟ್ಟಿಗೆ ಕಡಿಯೋನ ನೋಡಿದ ತಕ್ಷಣ ಅಲ್ಲಿದ್ದ ಬೋನೋಗಳೆಲ್ಲ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾರೆ. ಕಾಪಾಡಿ, ಕಾಪಾಡಿ! ಅಯ್ಯೋ ಕಾಪಾಡಿ! ಇವರೆಲ್ಲ ನನಗೆ ತುಂಬಾ ಸಣ್ಣದಾಗಿ ಕಾಣಿಸ್ತಿದ್ದಾರೆ. ಅಂದ್ರೆ ನಾನು ಬೇರೆ ಗ್ರಹಕ್ಕೆ ಬಂದ್ಬಿಟ್ನಾ? ಕಟ್ಟಿಗೆ ಕಡಿಯೋನು ಈ ಗ್ರಹಕ್ಕೆ ಬಂದ ವಿಷಯನ ಅವರು ಮಹಾರಾಜನಿಗೆ ತಿಳಿಸ್ತಾರೆ. ಮಹಾಪ್ರಭು, ಮಹಾಪ್ರಭು, ನಾವ್ ಯಾವ್ದಕ್ ಭಯ ಪಡ್ತಿದ್ವೋ ಅದೇ ಆಗೋಯ್ತು. ಆ ದಾನವ ನಮ್ ಗ್ರಹಕ್ಕೆ ಬಂದ್ಬಿಟ್ಟ. ಆ ದಾನವನ ಸಾಯಿಸೋದಕ್ಕೆ ಪಿರಂಗಿಗಳನ್ನ ತಯಾರು ಮಾಡಿ. ಅಯ್ಯೋ, ಇದಾದ್ರೂ ಹೇಳಿ ನಾನಿಲ್ಲಿಗೆ ಹೇಗ್ ಬಂದೆ ಅಂತ. ನೀನು ಸಾವಿನ ದವಡೆಗೆ ಬಂದಿದೀಯ ದಾನವ. ಆಕ್ರಮಣ! ಬೋನು ಸಿಪಾಯಿಗಳು ಕಟ್ಟಿಗೆ ಕಡಿಯೋನ್ ಮೇಲೆ ಬಾಣದಿಂದ ಪ್ರಹಾರ ಮಾಡ್ತಾರೆ. ಅಯ್ಯೋ, ಈ ಬಾಣಗಳು ಇವನಿಗೇನು ನಾಡ್ತಾನೆ ಇಲ್ವಲ್ಲ. ಇವನಿಗೆ ತೋಪಿನಿಂದ ಹೊಡಿರಿ. ಅಯ್ಯೋ ದೇವ್ರೆ, ಈ ದಾನವನಿಗೆ ತೋಪಿಂದ ಕೂಡ ಏನು ನಾಡ್ತಿಲ್ವಲ್ಲ. ಮಹಾರಾಜರಿಗೆ ಹೇಳಲೇಬೇಕು. ನಡೀರಿ! ನನಗೆ ಗೊತ್ತಾಗ್ತಿಲ್ಲ, ಈ ಬೋನೆಗಳು ನನ್ನನ್ನು ಶತ್ರು ಅಂತ ಯಾಕೆ ನೋಡ್ತಿದ್ದಾರೆ. ನನ್ ಜೊತೆ ಸ್ನೇಹ ಬೆಳೆಸ್ತೀಯಾ? ಹೇ, ನನ್ ಜೊತೆ ಸ್ನೇಹ ಬೆಳೆಸ್ತೀಯಾ ಹೇಳು? ಕಟ್ಟಿಗೆ ಕಡಿಯೋನು ತನ್ನ ಕಾಲ ಹತ್ರ ಇರೋ ಒಬ್ಬ ಬೋನೋನ ನೋಡ್ತಾನೆ. ಅವನನ್ನ ಎತ್ಕೊಂಡು ತನ್ನ ಅಂಗೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ಹೇಳಿ ಮಹಾಶಯರೇ, ನೀವೇನ್ನ ಬಯಸ್ತಾ ಇದ್ದೀರಾ? ಏನ್ ನೀನ್ ನನ್ ಜೊತೆ ಸ್ನೇಹ ಬೆಳೆಸ್ತೀಯಾ? ಅಯ್ಯೋ ಅಣ್ಣ, ನಾನ್ ನಿಮ್ಮೆಲ್ಲರ ಸ್ನೇಹಿತ, ಆದ್ರೆ ನೀವೇ ನನ್ನ ಶತ್ರು ಅನ್ಕೊಂಡಿದ್ದೀರಾ. ಈ ಕಡೆ ಸೇನಾಧಿಪತಿ ಮಹಾರಾಜನಿಗೆ ಹೇಳ್ತಾನೆ, ಎಡವಟ್ಟಾಗೋಯ್ತು ಮಹಾಪ್ರಭು. ದಾನವನ್ ಮೇಲೆ ತೋಪಿನ ದಾಳಿ ಮಾಡಿದ್ವಿ, ಆದ್ರೂ ದಾನವನಿಗೆ ನಮ್ ಕೈಯಿಂದ ಏನು ಮಾಡೋಕ್ಕಾಗ್ಲಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಗುರುದೇವ, ನೀವೇ ಏನಾದ್ರೂ ದಾರಿ ತೋರ್ಬೇಕು. ಈ ದೈತ್ಯ ದಾನವನಿಗೆ ನಮ್ಮ ಹತ್ರ ಇರೋ ಆಯುಧಗಳಿಂದ ಏನು ಮಾಡೋದಿಕ್ಕಾಗಲ್ಲ. ಅವನನ್ನ ನಾಶ ಮಾಡೋದಿಕ್ಕೆ ನಾವು ಜಾದೂನ ಪ್ರಯೋಗ ಮಾಡ್ಬೇಕು. ಸರಿ ಗುರುದೇವ, ಜಂಕು ಜಾದುಗಾರಿನ ಕರೀರಿ. ಮಹಾರಾಜ ಬಹುಪರಾಗ್, ನೀವು ನನ್ನ ನೆನಪು ಮಾಡ್ಕೊಂಡ್ರಾ? ಹಾ, ನನಗ್ ಗೊತ್ತಾಗ್ತಿಲ್ಲ, ಯಾರೋ ನಮ್ ಗ್ರಹದ ಮೇಲೆ ಕಣ್ಣು ಹಾಕಿದ್ದಾರೆ. ಯಾವುದೋ ದೈತ್ಯ ದಾನವ ನಮ್ಮ ಗ್ರಹಕ್ಕೆ ಬಂದ್ಬಿಟ್ಟಿದ್ದಾನೆ. ಈ ವಿಪತ್ತಿನಿಂದ ನಮ್ ಗ್ರಹವನ್ನ ನಿನ್ನತ್ರ ಮಾತ್ರ ಕಾಪಾಡೋಕ್ ಸಾಧ್ಯ. ಸರಿ ಮಹಾರಾಜರೇ, ನಾನು ನನ್ನ ಶಕ್ತಿಯಿಂದ ಅವನನ್ನ ಮೂರ್ಛೆ ಹೋಗಿಸ್ತೀನಿ. ಮೂರ್ಛೆ ಹೋದ್ಮೇಲೆ ನೀವು ಅವನನ್ನ ಕೊಂದ್ಬಿಡಿ. ಜ್ಞಾನ ತಪ್ಪದಾಗ ಅವನೇನು ಮಾಡಕ್ಕಾಗಲ್ಲ. ಬನ್ನಿ. ಸ್ವಲ್ಪ ಹೊತ್ನಲ್ಲೇ ಎಲ್ರೂ ಆ ಕಟ್ಟಿಗೆ ಕಡಿಯೋನ ಹತ್ರ ಬಂದು ನಿಲ್ತಾರೆ. ಜಾದೂಗಾರ್ತಿ ಕಟ್ಟಿಗೆ ಕಡಿಯೋನ ಮೇಲೆ ಜಾದೂ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಆಬ್ರಕಡಾಬ್ರಾ ಗಿಲಿಗಿಲಿ ಪಾಶ ಚೂ, ಆಬ್ರಕಡಾಬ್ರಾ ಗಿಲಿಗಿಲಿ ಪಾಶ ಚೂ. ಕೆಲವೇ ಕ್ಷಣಗಳಲ್ಲಿ ಕಟ್ಟಿಗೆ ಕಡಿಯೋನು ಮೂರ್ಛೆ ತಪ್ಪಿ ಬೀಳ್ತಾನೆ. ಮಹಾರಾಜರೇ, ಇವನ್ ಕತ್ನ ಬೇಗ ಕತ್ತರಿಸಿ. ಸೇನಾಧಿಪತಿ, ಅವನಿಗೆ ಪ್ರಜ್ಞೆ ಬರೋಕ್ಕೂ ಮೊದ್ಲೇ ಇವನ್ ತಲೆನ ಕತ್ತರಿಸಿ ಹಾಕ್ಬಿಡಿ. ಆಗ ಅಲ್ಲಿಗೆ ಮತ್ತೊಬ್ಬ ದೈತ್ಯ ರಾಕ್ಷಸ ಬರುವ ಶಬ್ದ ಕೇಳಿಸುತ್ತೆ. ಆ ದೈತ್ಯ ರಾಕ್ಷಸನ ನೋಡಿ ಎಲ್ರೂ ಭಯಭೀತಿಗೊಳ್ತಾರೆ. ಮಹಾರಾಜರೇ, ಅದು ಈ ಕಡೆನೆ ಬರ್ತಾ ಇದೆ. ಇದ್ರ ಮೇಲೆ ನನ್ ಜಾದೂ ಶಕ್ತಿ ಏನು ನಡೆಯಲ್ಲ. ನಾನು ಹೋಗ್ತೀನಿ. ಇದನ್ನ ನೋಡಿದ್ರೆ ನನಗ್ ಭಯ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿ, ನಾನು ಹೋಗ್ತೀನಿ. ದೈತ್ಯ ತಮ್ಮ ಕಡೆನೆ ಬರ್ತಾ ಇರೋದನ್ನ ನೋಡಿ ಅಲ್ಲಿದ್ದವರೆಲ್ಲ ಓಡೋದಿಕ್ ಶುರು ಮಾಡ್ತಾರೆ. ಈ ಕಡೆ ಅಲ್ಲೇ ಇದ್ದ ಬೋನೋ ಕಟ್ಟಿಗೆ ಕಡಿಯೋನ್ನ ಎಳಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಏಳು ಸ್ನೇಹಿತ, ಬೇಗ ಎದ್ದೇಳು, ನಮ್ ಪ್ರಾಣ ಅಪಾಯದಲ್ಲಿದೆ. ಬೇಗ ಏಳು, ಎದ್ದೇಳು. ಕಟ್ಟಿಗೆ ಕಡಿಯೋನ್ಗೆ ಪ್ರಜ್ಞೆ ಬರುತ್ತೆ. ನನಗೇನಾಗಿತ್ತು? ನಿನಗೇನು ಆಗಿರ್ಲಿಲ್ಲ. ನಿನಗೇನಾದ್ರೂ ಆ ದೈತ್ಯನ ಸಾಯಿಸ್ಲಿಲ್ಲ ಅಂದ್ರೆ ಅವನ್ ನಮ್ಮೆಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಕಟ್ಟಿಗೆ ಕಡಿಯೋನು ಆ ದೈತ್ಯ ರಾಕ್ಷಸನ್ನ ನೋಡ್ತಾನೆ. ಆಗ ಇಬ್ಬರ ನಡುವೆ ಯುದ್ಧ ಶುರುವಾಗುತ್ತೆ. ಯುದ್ಧ
ಯುದ್ಧದ ಕೊನೆಯಲ್ಲಿ ಕಟ್ಟಿಗೆ ಕಡಿಯೋನು ತನ್ನ ಕೊಡಲಿಯಿಂದ ಆ ದೈತ್ಯ ರಾಕ್ಷಸನನ್ನ ಕೊಲ್ತಾನೆ. ಈ ದೈತ್ಯನನ್ನ ಕೊಲ್ಲೋದನ್ನ ನೋಡಿ ಎಲ್ರು ಕಟ್ಟಿಗೆ ಕಡಿಯೋನ್ ಹತ್ರ ಓಡ್ ಬರ್ತಾರೆ. ಮಹಾಪ್ರಭು, ಇವನು ನಮ್ ಶತ್ರು ಅಲ್ಲ, ಮಿತ್ರ. ನಾನ್ ಹೇಳಿದಕ್ಕೆ ಆ ದೈತ್ಯನ ವಧೆ ಮಾಡ್ಬಿಟ್ಟ. ಹಾ ಮಹಾಪ್ರಭು, ನಾನೊಬ್ಬ ಕಟ್ಟಿಗೆ ಕಡಿಯೋನು. ಕಟ್ಟಿಗೆ ಕಡಿತಾ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ನೀವುಗಳು ಕೂಡ ನನ್ನನ್ನ ಶತ್ರು ಅಂತ ಅನ್ಕೊಂಡ್ರಿ. ಅದು ಒಳ್ಳೇದೇ ಆಯ್ತು, ಯಾಕೆಂದ್ರೆ ಸಮೀರ್ ನನ್ನ ಮಿತ್ರ ಆದ. ಆಮೇಲೆ ಅವನ್ ಹೇಳಿದಕ್ಕೋಸ್ಕರ ನಾನು ಈ ದೈತ್ಯನ ವಧೆ ಮಾಡ್ದೆ, ಯಾಕೆಂದ್ರೆ ನಿಮ್ಗಳಿಗೂ ಕೂಡ ಗೊತ್ತಾಗ್ಲಿ ನಾನ್ ನಿಮ್ಮ ಶತ್ರು ಅಲ್ಲ, ಮಿತ್ರ ಅಂತ. ಮಹಾಪ್ರಭು, ಇವ್ರು ತುಂಬಾ ಒಳ್ಳೆಯವರು. ಯಾಕೆ ನಾವು ಯಾವಾಗ್ಲೂ ಇವ್ರನ್ನ ಇಲ್ಲೇ ಇಟ್ಕೊಂಡ್ ಬಿಡ್ಬಾರ್ದು? ಇಲ್ಲ ಸ್ನೇಹಿತರೆ, ಒಂದ್ ವೇಳೆ ಕಟ್ಟಿಗೆ ತಗೊಂಡ್ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ ಮನೆಯವರೆಲ್ಲ ಹಸುವಿನಿಂದ ಸಾಯ್ತಾರೆ. ಆ ರೀತಿ ಏನು ಆಗಲ್ಲ ಮಿತ್ರ. ಯಾಕೆ ಅಂದ್ರೆ ಇವತ್ತಿಂದ ನೀನು ಕಟ್ಟಿಗೆ ಕಡಿಯುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನನ್ನ ಖಜಾನೆಯಿಂದ ನಿನಗೆ ಉಡುಗೊರೆಯಾಗಿ ಚಿನ್ನವನ್ನ ಕೊಡ್ತೀನಿ, ಸರಿನಾ? ಹಾ ಮಿತ್ರ, ನೀನಂತೂ ಶ್ರೀಮಂತ ಆಗ್ಬಿಟ್ಟೆ. ಮತ್ತೆ ಸಮೀರ್, ನಿನಗೂ ಕೂಡ ನಾವು ಆಭಾರಿಯಾಗಿದ್ದೀವಿ. ಯಾಕೆಂದ್ರೆ ನೀನ್ ಹೇಳಿದ ಕಾರಣಕ್ಕಾಗಿ ಆ ಸೈತಾನನ ವಧೆ ಮಾಡಿ ನಮ್ಮನ್ನ ಮತ್ತೆ ಗ್ರಹವನ್ನ ರಕ್ಷಿಸಿದಾನ ಇವನು. ಹಾಗಾಗಿ ನನ್ನ ಮಗಳನ್ನ ನಿನಗೆ ಒಪ್ಪಿಸ್ತಿದ್ದೀನಿ. ಇವತ್ತಿಂದ ನೀನು ನನ್ನ ಅಳಿಯ. ಇದನ್ನ ಕೇಳಿ ಎಲ್ರು ಸಂತೋಷಗೊಳ್ತಾರೆ. ಸರಿ, ಹಾಗಾದ್ರೆ ನನಗೆ ಈ ವಿಷಯ ಹೇಳಿ. ಈ ಗ್ರಹದಿಂದ ನನ್ನ ಗ್ರಹಕ್ಕೆ ಹೋಗೋ ದಾರಿ ಎಲ್ಲಿದೆ ಅಂತ ತಿಳಿಸಿ. ನಿನಗಂತೂ ನಿನ್ನ ಗ್ರಹಕ್ಕೆ ಹೋಗುವಂತಹ ದಾರಿಯನ್ನ ತೋರಿಸ್ತೀವಿ. ಆದ್ರೆ ನೀನ್ ನಮಗೆ ಮಾತ್ ಕೊಡ್ಬೇಕು. ಹಾ, ಮಾತ್ ಕೊಡು. ನೀನ್ ಯಾವಾಗ್ಲೂ ನಮ್ ಗ್ರಹಕ್ಕೆ ಬಂದು ನಮ್ಮನ್ನ ಭೇಟಿ ಮಾಡ್ತೀಯ ಅಂತ. ನಾನ್ ಮಾತ್ ಕೊಡ್ತೀನಿ. ನಾನ್ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬರ್ತಾ ಇರ್ತೀನಿ. ಇದನ್ ಕೇಳಿ ಅಲ್ಲಿದ್ದವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಕಟ್ಟಿಗೆ ಕಡಿಯೋನು ತನ್ನ ಗ್ರಹಕ್ಕೆ ಹೋಗೋದಿಕ್ಕೆ ಅವರು ಅವನಿಗೆ ದಾರಿ ತೋರಿಸ್ತಾರೆ. ಕಟ್ಟಿಗೆ ಕಡಿಯೋನು ಆ ಜಾದೂ ಮರದ ಮುಖಾಂತರ ತನ್ನ ಗ್ರಹಕ್ಕೆ ವಾಪಸ್ ಬಂದಾಗ ಮಹಾರಾಜರು ಕೊಟ್ಟ ಧನ ಧಾನ್ಯ ಅಂತಸ್ತಿನಿಂದ ಅವನು ತನ್ನ ಜೀವನವನ್ನ ಸಂತೋಷದಿಂದ ಕಳೀತಾನೆ.